ಮೃದುವಾದ ಇಡ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ 3 ಕಪ್, ಸಾಬುದಾನ 1 ಕಪ್, ಮೆಂತ್ಯ 1 ಟೀ ಸ್ಪೂನ್, ಉದ್ದಿನಕಾಳು 1 ಕಪ್. ಚೆನ್ನಾಗಿ ತೊಳೆದು 4 ರಿಂದ 5 ಗಂಟೆ ನೆನೆಯಲು ಬಿಡಬೇಕು. ಉದ್ದಿನಬೇಳೆ ನೆನೆಸಿರೋ ನೀರನ್ನು ರುಬ್ಬಕ್ಕೆ ಯೂಸ್ ಮಾಡಿದ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಕೊನೆಯಲ್ಲಿ 1 ಕಪ್ ಅವಲಕ್ಕಿಯನ್ನು ನೆನೆಸಿ ರುಬ್ಕೋಬೇಕು. ರುಬ್ಬಿದ ಮಿಶ್ರಣವನ್ನು ಇಡೀ ರಾತ್ರಿ ಫರ್ಮೆಂಟ್ ಆಗಲು ಬಿಡಬೇಕಾಗತ್ತೆ. ಚಳಿಗಾಲದಲ್ಲಿ ಉಬ್ಬಲ್ಲ ಹಿಟ್ಟು ಅಂತ ಅಂದರೆ ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿನ ಹಾಕಿ ಮಿಕ್ಸ್ ಮಾಡಿಟ್ರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ. ಬೆಳಗ್ಗೆ ಇಡ್ಲಿ ಮಾಡಬೇಕಾದ್ರೆ ಅವನ್ನು ತೆಗಿಬೋದು. ಇಡ್ಲಿ ಮಾಡೋಕ್ಕೂ ಮುಂಚೆ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸೋದು. ಬಿಸಿ ಬಿಸಿ ಇಡ್ಲಿ ರೆಡಿ.